ಬಟ್ ಆದರೆ ನಾನು ಯಾರು ಬುದ್ಧಿವಂತರಿರ್ತಾರೆ ಅವರು ಆಳ್ತಾರೆ. ಈ ಸೌತರ್ನ್ ಸರ್ಕಲ್ ಹತ್ರ ಆರ್ಮುಗಂ ಸರ್ಕಲ್ ಅಂತ ಇದೆ, ಕೇಳಿದ್ದೀರಾ? ಆರ್ಮುಗಂ ಯಾರು ಗೊತ್ತಾ? ಸುಬ್ರಹ್ಮಣ್ಯಂ ಸ್ವಾಮಿ ತರ ಕರ್ನಾಟಕದವ, ಅರ್ಥ ಆಗ್ತಾ ಇದೆಯಾ? ಅವ್ರನ್ನ ನೋಡಿದವರೊಬ್ರು ನನ್ನ ಬಗ್ಗೆ ನನಗೆ ಹೇಳಿದ್ರು, CMಗಿನ್ನ ಜಾಸ್ತಿ ವ್ಯಾಲ್ಯೂ ಅವ್ರಿಗಿತ್ತಂತೆ ಆರ್ಮುಗಂಗೆ. ಯಾಕೆ ಅಂದರೆ ಅವರು ಎಲ್ಲ ಕಾನ್ಸ್ಟಿಟ್ಯೂಷನ್ ಅರ್ಧ ಕುಡಿದ್ಬಿಟ್ಟಿದ್ರು. CMಗೆ ಇನ್ನೊಬ್ರು ಏನೋ ಮಾತಾಡ್ಬೇಕಾದ್ರೆ ಅವ್ರ ಕಡೆ ನೋಡ್ಕೊಂಡು ಎದುರ್ಕೊಂಡು ಮಾತಾಡೋರಂತೆ, ಅವರೆಲ್ಲೂ ವಾಪಸ್ ಏನು ಹೇಳ್ಬಿಡ್ತಾರೋ ಅಂತ. ಅಂದರೆ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವೊಬ್ಬ ತುಂಬ ಬುದ್ಧಿವಂತರಾದರೆ, ಸ್ಟ್ರಾಟಜಿಸ್ಟ್ ಆದರೆ, ನಿಮ್ಗೆ ಯಾವುದೇ ಪೋಸ್ಟ್ಗಿಂತ ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ ಅಂತ. ವಿಧಾನಸೌಧದಲ್ಲಿ CMಗೆ ಕೊಡೋ ಅಷ್ಟೇ ಅಥವಾ ಜಾಸ್ತಿ ವ್ಯಾಲ್ಯೂ ಆರ್ಮುಗಮ್ಮಿಗೆ ಸಿಗ್ತಾ ಇತ್ತಂತೆ. ಆರ್ಮುಗಮ್ಮನ್ನು ನೋಡಿದವರು ನನ್ನ ಹತ್ರ ಎಕ್ಸ್ಪ್ಲೈನ್ ಮಾಡಿದಾಗ ಗೊತ್ತಾಯ್ತು ನನಗೆ. ಅಂದರೆ ನಾವು ಸ್ಟ್ರಾಟಜಿ ಮಾಡಿದ್ರೆ, ಆ ದಾಳ ಉರುಳಿಸಿದ್ರೆ, ಏನು ಮಾಡಿದ್ರೆ ಹೆಂಗೆ ಆಗ್ಬೋದು ಅಂತ ಐಡಿಯಾಸ್ ಇದೆಯಲ್ಲ, ಅದಕ್ಕೆ ಐಡಿಯಾಸ್ ರೂಲ್ಸ್ ದ ವರ್ಲ್ಡ್ ಅನ್ನೋದು. ಆ ಐಡಿಯಾ ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗಬೇಕು ಅಂದರೆ ಏನೇನು ಮಾಡಬೇಕು ಯೋಚನೆ ಮಾಡಿ. ಆಯುರ್ವೇದ ಪ್ರಾಡಕ್ಟ್ಸ್ ಏನೇನೋ ಹೇಳ್ತಾರೆ ಬುದ್ಧಿವಂತಿಕೆ ಇದಕ್ಕೆ. ಬಟ್ ನೀವು ಬಿಸ್ನೆಸ್ ಮನ್ ಆಗಿದ್ದು ಪ್ರತಿನಿತ್ಯ ಒಂದು ಮೆಡಿಟೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಥಾಟ್ ಪ್ರಾಸೆಸ್ ಆ ದಾರಿನಲ್ಲಿ ಹೊಳಿತಾ ಇದ್ದರೆ ಒಂದು ಫೈನ್ ಡೇ ನಿಮಗೆ ಸಿಗ್ತದೆ. ಯಾಕೆ ನೀವು ಅದನ್ನೇ ಕುಂತ್ರೆ ನಿಂತರೆ ಒಂದೇ ಧ್ಯಾನ ಅಂತ ಬೇಂದ್ರೆ ಲವ್ ಮಾಡೋದು ಕೇಳಿದ್ರು. ನಾವು ನಮ್ಮ ಬಿಸ್ನೆಸ್ ಕಡೆಗೆ ಸ್ಟ್ರಾಟಜಿ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಸ್ವಲ್ಪ ನಿಮಗೆ ಎಕ್ಸ್ಟ್ರಾ, ಅದಕ್ಕೋಸ್ಕರ ಅರ್ಥ ಮಾಡಿಸ್ದೆ. ಚೇಂಜ್ ಏಜೆಂಟ್ ಈ ಪದ ಕೇಳಿದ್ದೀರಿ. ನೀವೇನು ಮಾಡ್ತೀರಿ, ಬದುಕು ಚೇಂಜ್ ಆಗುತ್ತೋ ಇಲ್ವೋ? ನಿಮ್ಮ ಬದುಕು ಚೇಂಜ್ ಆಗುತ್ತೆ, ಬೇರೆಯವ್ರ ಬದುಕು ಚೇಂಜ್ ಆಗುತ್ತೆ. ಅದರಲ್ಲಂತೂ ನಮ್ಮ ಸ್ನೇಹಿತರು ವೆಂಕಟಸ್ವಾಮಿ ಏನು ಹೇಳ್ತಾರೆ ಅಂದರೆ, ಯಾವುದೇ ಇನ್ವೆನ್ಷನ್ ಯಾವುದು ಅಂದರೆ, ನೀವು ಯಾರನ್ನಾರು ಸೋಂಬೇರಿತನ ಮಾಡೋದಕ್ಕೆ ಸಪೋರ್ಟ್ ಮಾಡೋವಂಥ ಪ್ರಾಡಕ್ಟ್ ಇದ್ದರೆ ಬೇಗ ಕ್ಲಿಕ್ ಆಗುತ್ತೆ ಅಂತ. ನಿಮ್ಮನ್ನು ಸೋಮಾರಿಗಳಾಗಿ ಮಾಡಬೇಕು ಅಂತ ಅವ್ರು ಹಿಂದೆ ಹೇಳಿದರು, ಅದು ನೆನಪಾಯ್ತು. ವೆಂಕಟ್ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದಾರಲ್ಲ. ಸೊ ಸಿಂಪಲ್. ಇದುವರೆಗೆ ಎಲ್ಲ ಇನ್ವೆನ್ಷನ್ಸ್ ಇದೆಯಲ್ಲ ನೋಡಿ, ವಾಷಿಂಗ್ ಮಿಷಿನಿಂದ ಹಿಡಿದು ಏನೇನೆಲ್ಲ ಬಂದಿದೆ, ಅವೆಲ್ಲ ನಿಮ್ಮನ್ನು ಸೋಂಬೇರಿ ಮಾಡೋಕ್ಕೆ ಅಲ್ವಾ? ಈಗ ಡ್ರೈವರ್ಲೆಸ್ ಕಾರು ಇನ್ನೇನು ಬಂದ್ಬಿಟ್ಟಿದೆ, ಅದು ಇನ್ನೊಂಚೂರು ಈಗ ಡ್ರೈವಿಂಗ್ ಅದು ಇದು ಕೈಕಾಲು ಅಲ್ಲಾಡಿಸ್ತಾ ಇದ್ದೀನಿ. ಬೈ ದಿ ಬೈ ರಿಫ್ಲೆಕ್ಸ್ ಆ್ಯಕ್ಷನ್ ಚೆನ್ನಾಗಿರುತ್ತಂತೆ ನೀವೇ ಡ್ರೈವ್ ಮಾಡ್ತಾ ಇದ್ರಿ. ಓಕೆ, ನಿಮ್ಮ ಹಾರ್ಟ್ಫುಲ್ನೆಸ್ನವರು ಒಬ್ರು ಹೇಳಿದ್ರು ಮೈಸೂರಿನವ್ರು ನನಗೆ, ನೀವೇ ಸೆಲ್ಫ್ ಡ್ರೈವ್ ಮಾಡಿ ಸರ್, ಇಟ್ಸ್ ಗುಡ್ ಫಾರ್ ಯು ಅಂತ. ಅಂದರೆ ರಿಫ್ಲೆಕ್ಸ್ ಆ್ಯಕ್ಷನು ಚೆನ್ನಾಗಿರುತ್ತೆ. ಯಾರೋ ಅಡ್ಡ ಬಂದ ತಕ್ಷಣ ಟಕ್ ಅಂತ ಬ್ರೇಕ್ ಹಾಕಿರ್ತೀವಿ. ರಿಫ್ಲೆಕ್ಸ್ ಆ್ಯಕ್ಷನ್ ಚೆನ್ನಾಗಿರುತ್ತೆ, ಕರೆಕ್ಟಾ? ಸೊ ಚೇಂಜ್ ಏಜೆಂಟ್. ಸೊ ದೀಸ್ ಆರ್ ದಿ ಮೈನ್ ಇಂಪಾರ್ಟೆಂಟ್ ಕ್ವಾಲಿಟೀಸ್. ಓಕೆ, ಈಗ ನಿಮಗೆ ಒಂದು ಆ್ಯಕ್ಟಿವಿಟಿ ಇದು, ಪೆನ್ನು ಪೇಪರ್ ಇದೆ. ಮೇಡಮ್ ಮೊಬೈಲಲ್ಲೇ ಮಾಡ್ಕೋತಾರೆ. ಇಲ್ಲ, ಒಂದು ನಮ್ಮ ಟ್ರ್ಯಾಕಿಗೆ ಬಂದಿದ್ದಾರೆ. ಹಾಂ, ಅಯ್ಯೋ ಇವ್ರು ಸ್ಟ್ರಾಟಜಿಸ್ಟ್. ನೋಡ್ಕೊಳ್ಳಿ, ಈ ರೇಟ್ ಯುವರ್ ಸೆಲ್ಫ್ 1 to 10. ಓಕೆ, ನಿಮ್ಮ ಬುಕ್ಕಲ್ಲಿ ಬರೀರಿ ದಯವಿಟ್ಟು. ನಿಮ್ಮ ಕಾನ್ಫಿಡೆನ್ಸು ಆ 1 to 10 ಒಳಗಡೆ ಎಷ್ಟಿದೆ ಬರೀರಿ. ನಿಮ್ಗೆ ಇವಾಗ ಇಲ್ಲಿ ಕೊಟ್ಟಿರೋ ಪಾಯಿಂಟ್ಸ್ ಎಲ್ಲ 6 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಈ 6 ಪಾಯಿಂಟ್ಸು ಇಂಪಾರ್ಟೆಂಟು. ಬಟ್ ಅದರ ಇಂಪಾರ್ಟೆನ್ಸ್ನ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇನ್ನೊಂಚೂರು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಕಮ್ಯುನಿಕೇಷನ್, ವಾಟ್ಸ್ ಯುವರ್ ಸ್ಕೋರ್? ಎಮೋಷ್ನಲ್ ಕಂಟ್ರೋಲ್, ವಾಟ್ಸ್ ಯುವರ್ ಸ್ಕೋರ್? ನಿಮ್ಮ ನಂಬರ್ನ ಮಾತ್ರ ಬರ್ಕೊಳ್ಳಿ, ಆಮೇಲೆ ಅದನ್ನೆಲ್ಲ ಸೇರಿಸಿ ಟೋಟಲ್ ಮಾಡಿ. Sir, I have a doubt here. ಹೇಳಿ. Is it only related to the business or family emotions also involved? ಇಲ್ಲಿ ಏನಿದೆ, ಅಲ್ಲಿ ಏನಾರು ಇದೆಯಾ? Self assessment. ನಿಮ್ಮ ಹೆಸರೇನು? Shamala. ಶ್ಯಾಮಲ ಎಮೋಷನಲ್ ಕಂಟ್ರೋಲ್. Overall, teenagers ಬರ್ತಾರದು. ನೀವು ಟೀನೇಜರ್ಸ್ ಯಾಕೆ ತಲೆ ಕೆಡಿಸ್ಕೊತೀರಾ? ಇವಾಗ ಟುಡೇ ಬಗ್ಗೆ ಮಾತಾಡ್ತಾ ಇದ್ದೀನಿ. Okay. ಟುಡೇ. Great. ಸೊ ಟೋಟಲ್ ಮಾಡಿ ಆಯಿತಾ? ಯಾರು ಸ್ಕೋರ್ ಜಾಸ್ತಿ ಇದೆ ಅಂತ ಕೇಳೋಣ. ನಾನು ಕಡಿಮೆ ಇದ್ದವ್ರನ್ನ ಜಾಸ್ತಿ ಇದ್ದವ್ರನ್ನ ರೆಕಗ್ನೈಸ್ ಮಾಡ್ತೀನಿ ಸ್ಟೇಜ್ ಮೇಲೆ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ.
ಆಯ್ತಾ? ಲೆಕ್ಕಕ್ಕೆ ಕ್ಯಾಲ್ಕುಲೇಟರ್ ಬೇಕಿಲ್ಲಲ್ಲ? ಅಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ನಾವು ಬಂದರೆ ಇನ್ನೂ ಬಂದಮೇಲೆ ಇನ್ನೂ ಕಷ್ಟ. ಬಂದು ನಾವು ಇದಾದರೆ ಮುಂಚೆ ಎಲ್ಲ ಮೊಬೈಲ್ ನಂಬರ್ ಎಲ್ಲ 10-15 ಜನದೆಲ್ಲ ಜ್ಞಾಪಕ ಇಟ್ಕೋತಾ ಇದ್ವಿ. ಈಗೆಲ್ಲ ಏನೂ ಇಲ್ಲ. ಓಕೆ, ಆಯಿತು. ಲಾಸ್ಟ್ ಒಂದು 10 ಸೆಕೆಂಡ್ಸ್ ಕೊಡ್ತೀನಿ. ಇನ್ನು ಕೆಲವರು ಅಟೆಂಪ್ಟ್ ಮಾಡ್ತಾ ಇರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಯಾರ್ದಿದೆ ನೋಡೋಣ? ಔಟ್ ಆಫ್ 60 ಯಾರು ಹೇಳ್ತಾ ಬನ್ನಿ ನಂಬರು. ಹಾಂ, 58. ಓಕೆ, ಆಮೇಲೆ ಹಾಂ, ಸೊ 58 ಇನ್ನು ಯಾರು ಇಲ್ಲ ಅಲ್ವಾ? ಸೊ ನೀವು ಬನ್ನಿ ಸರ್ ಸ್ಟೇಜ್ ಮೇಲೆ. ಕ್ಯಾಮ್ರಾನ ಅಲ್ಲಿ ಇಟ್ಕೊಂಡು ಸ್ಟೇಜ್ ಮೇಲೆ. ಲೋ ಯಾರಿದ್ದಾರೆ? ಬರಬೇಕು, ಬನ್ನಿ 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 ಬಾರಪ್ಪ. ಈಗ ಇವ್ರಿಗೆ ಆಯ್ತು, ಸ್ಟೇಜ್ ಮೇಲೆ ಇಲ್ಲಿವರೆಗೂ ಬಂದು ವಾಪಸ್ ಹೋಗೋಕೆ ಹೆಂಗ ಅನ್ಸುತ್ತೆ? ಕಾನ್ಫಿಡೆಂಟ್ ಎನಫ್, ನೋ ಪ್ರಾಬ್ಲಮ್. ಈಸ್ ಎ ವೆರಿ ಗುಡ್ ಗೈ. ಕರೆಕ್ಟ್. ಅವ್ರಿಗೆ ಚಪ್ಪಾಳೆ ಹೊಡೆದ್ಬಿಡಿ. ಓಕೆ, ಇರಲಿ. ಇನ್ನು ಕಡಿಮೆ 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 ಲೀಸ್ಟ್ ರೆಕಗ್ನೈಸ್ ಮಾಡ್ತಾ ಇದ್ದೀನಿ ನಾನು ಸ್ಟೇಜ್ ಮೇಲೆ. 40, ಆಮೇಲೆ 35 ಇರಲಿ, ಅದಕ್ಕಿಂತ ಕಡಿಮೆ. 35 ಏನಾ? ಪ್ರಾಮಾಣಿಕ ಹೋಗಿದ್ರೆ ಹೇಳಿ, ಪ್ರೈಸ್ ಕೊಡ್ತಾ ಇದ್ದೀನಿ. ಪ್ರೈಸ್ ಕೊಡ್ತಾ ಇದ್ದೀನಿ. ಮೈಕ್ ಫಸ್ಟ್ ಅವ್ರಿಗೆ ಕೊಡ್ತೀನಿ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಇವ್ರಿಗೆ ಏನು ಕೇಳ್ತೀನಿ ಅಂತ ಕ್ವಶನ್ ಪೇಪರ್ ಲೀಕ್ ಮಾಡಿ ಕೇಳ್ತಾರೆ. ಅಲ್ಲಿ ಇದು ಹೆಂಗೆ ಅಂದರೆ ಅದು ನೀಟ್ ಎಕ್ಸಾಮ್ ಏನೇನೋ ಆಗೋಯ್ತು. ಇಲ್ಲ, ಹಂಗೆಲ್ಲ ಆಗಲ್ಲ. ಎಸ್ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಮಾರ್ನಿಂಗ್ ಎವ್ರಿವನ್, ನನ್ನ ಹೆಸರು ರವಿ. ಓಕೆ, ರವಿ ಅವರೇ, ಈ ಪಾಯಿಂಟ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟು? ನಿಮ್ಗೆ 35 ಬಂದಿದೆ ಅಲ್ವಾ? ನೀವು ನಿಮ್ಮ ಪ್ರಕಾರ ಈ ಪಾಯಿಂಟ್ಸ್ ಹೌ ಇಂಪಾರ್ಟೆಂಟ್? ಯಾವ ಥರ ಇಂಪಾರ್ಟೆಂಟ್ ನಮ್ಮ ಲೈಫ್? ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಸರ್. ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಸರ್. ಓಕೆ, ಡನ್. ಇವಾಗ ಇರೋ ಸಿಚುವೇಶನ್ನು ನಾನು ಐಡೆಂಟಿಫೈ ಮಾಡಿಕೊಂಡು ನಾನು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ, ಮತ್ತು ಇಲ್ಲಿ ಕೇಳಿರೋ 6 ಪಾಯಿಂಟ್ಸಲ್ಲಿ ನಾನು ಎಲ್ಲಿದ್ದೀನಿ ಅಂತ ಐಡೆಂಟಿಫೈ ಮಾಡಿ. ಹೆಸರು ರವಿ. ರವಿ ಅವರು ಹೇಳಿದ್ರಲ್ವಾ, ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋಕ್ಕೆ ಇದು ಇಂಪಾರ್ಟೆಂಟ್ ಅಂತ. ನಮ್ಮ ಲೈಫಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಬೇಕಾದ್ರೆ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೋಬೇಕು. ಕರೆಕ್ಟ್. ಇದನ್ನ ನಾವೇನು ಮಾಡ್ತೀವಿ ಅಂದರೆ ಜಾಸ್ತಿ ಸರಿ ಮಾಡಲ್ಲ. ನಾನು ಎಲ್ಲೋ ಇರ್ತೀನಿ. ನಾನು ಈಗ ಯಾರೋ ಒಂದು ಲೆವೆಲ್ಲು, ಈಗ ನನ್ನ ಕೋರ್ಸಿಗೆ ಬರ್ತಾರೆ ಪಬ್ಲಿಕ್ ಸ್ಪೀಕಿಂಗ್ ಕಲಿಯೋಣ ಅಂತ. ಅವ್ರ ಲೆವೆಲ್ಲು ಫಸ್ಟ್ ಎಲ್ಲಿದ್ದಾರೆ ಅಂತ ನಾನು ಅವ್ರಿಗೆ ಅರ್ಥ ಮಾಡಿಸಿ, ಯು ಆರ್ ಇನ್ ದಿ ಲೆವೆಲ್ ಆಫ್ 20%, 30%, 40% ಅಂದರೆ ಇನ್ನೆಷ್ಟು ಹೆಂಗೆ ಕಲಿಬೋದು. ಅದು ಎಸ್ಪೆಷಲಿ 80, 75 ಮೇಲೆ ಕಲಿಯೋದು. ನೆಕ್ಸ್ಟ್ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಆ್ಯಕ್ಚುಲಿ. ಯಾಕೆಂದರೆ ಎಲ್ಲ ಆ್ಯಂಗಲಿಂದನೂ ಬೆಳೀತಾ ಹೋಗ್ತಾ ಇರಬೇಕಾಗುತ್ತೆ. ಇದು ಅರ್ಥ ಆಗಿದೆ ರವಿ ಅವ್ರಿಗೆ. ಎಸ್ ಸರ್, ಈ ಕಾಮೆಂಟ್ ಅಬೌಟ್ ದೋಸ್ ಪಾಯಿಂಟ್ಸ್. ಕಾಮೆಂಟ್ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ಇದ್ರೇ ಬಿಸ್ನೆಸ್ ಮಾಡೋಕ್ಕಾಗೋದು. ನಾವೇನೇ ಕೆಲಸ ತಗೊಂತೀವಿ, ಏನೇ ಮಾಡ್ತೀವಿ ಅಂತಂದರೆ ಅದಿದ್ರೇ ಮಾತಾಡೋಕ್ಕಾಗುತ್ತೆ, ಕ್ಲೈಂಟ್ ಜೊತೆ ಮೀಟ್ ಮಾಡೋಕ್ಕಾಗುತ್ತೆ. ಕ್ಲೈಂಟ್ ಹತ್ರ ಹೋದಾಗ ಕಾನ್ಫಿಡೆಂಟ್ ಇದ್ರೇ ಕಮ್ಯುನಿಕೇಶನ್ ಮಾಡೋಕ್ಕಾಗುತ್ತೆ ಕ್ಲೈಂಟ್ ಜೊತೆಗೆ. ನೀವು ಕಾನ್ಫಿಡೆನ್ಸ್ ಇರೋದಕ್ಕೂ ವ್ಯಾಯಾಮ ಮಾಡ್ತಾ ಇರೋದಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ? ವ್ಯಾಯಾಮ ಮಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಕರೆಕ್ಟ್ ಆಗಿದ್ರೆ ನಾನು ಏನಾದ್ರು ಹೇಳೋಕ್ಕಾಗುತ್ತೆ. ಈಗ ನೋಡ್ತಾ ಇದ್ದಂಗೆನೆ ಅರ್ಧ ಜನ ಇವ್ರು ನೋಡ್ಕೊಂಡೆ ಎಷ್ಟು ಬೇಕಷ್ಟು ಮಾತಾಡ್ತಾರೆ ಮೀಟಿಂಗ್. ಅದು ಫಿಸಿಕಲ್ ರೆಪ್ರೆಸೆಂಟೇಷನ್ ಅಂತೀವಿ. ನಿಮ್ಗೊಂದು ಮಾತು ಹೇಳಬೇಕು. ನಾನು ತುಂಬ ರಾಗಿಗುಡ್ಡದಲ್ಲಿ 4 ವರ್ಷ ಕರಾಟೆ ಕಲಿತು, ನಮ್ಮ ಮಾಸ್ಟ್ರು ಒಂದು ಸರಿ ಏನಂದ್ರು ಅಂದರೆ 10 ಜನಕ್ಕೆ ಒಂದೇ ಸರಿ ಹೊಡಿಬೋದು ಬೇಕಾದ್ರೆ ನೀನು ಅಂದರು. ಓಕೆ, ನನ್ನ ಲೈಫಲ್ಲಿ ಒಬ್ಬ ಒಂದೇ ಸರಿ ಹೊಡೆದಿರೋದು ಅದು ಕರಾಟೆ ಕಲಿತ ಮೇಲೆ. ಅದು ಏನು ಮಾಡಿದೆ, ಡಿಫೆನ್ಸು. ಅವ್ನು ಹೊಡಿಯಕ್ಕೆ ಬಂದ, ಹಿಂಗೆ ಕೈ ಅಡ್ಡ ಇಟ್ಟೆ, ಅವ್ನು ಅಲ್ಲಿ ಬಿಡ್ದೋಯ್ತು. ಆ ಟೈಮಲ್ಲಿ ನನಗೆ ನಿಜವಾಗ್ಲೂ ನನಗೆ ಐ ವಾಸ್ ಸ್ಟನ್ಡ್. ಯಾಕೆಂದರೆ ಅವ್ನು ನನಗೆ ಹೊಡಿಯಕ್ಕೆ ಬಂದಿದ್ದು, ಅವನಿಗೆ ಗೊತ್ತಿಲ್ಲ. ಹಿಂಗೆ ಸುಮ್ಮನೆ ಹಿಂಗಿದ್ದೆ, ಒಂದಲ್ಲಿ ಬಿಡ್ದೋಯ್ತು.
ಅಲ್ವಿಕಿತ್ತ ಅಂತ ಹಾ? ಅವ್ನು ಅಲ್ವಿಕಿತ್ತ. ಯಾಕೆ ಹೇಳಿದೆ ಅಂದರೆ ನನ್ನ ಲೈಫಲ್ಲಿ ಐ ವಾಸ್ ಎನ್ ಇಂಟ್ರೋವರ್ಟ್. ಒಂದು ಸ್ಪೀಕಿಂಗ್ ಸ್ಕಿಲ್ಸ್ ಕಲ್ತ್ರೆ ಕಾನ್ಫಿಡೆನ್ಸ್ ಬಂತು. 2 ಕರಾಟೆ ಕಲ್ತ ಮೇಲೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ಲು ಬೂಸ್ಟ್ ಆಯಿತು. ಸೊ ಕಾನ್ಫಿಡೆನ್ಸು ಇವ್ರು ಫಿಸಿಕಲಿ ಫಿಟ್ ಆಗಿದ್ದಕ್ಕೂ ಬೂಸ್ಟ್ ಆಗಿದೆ. ಸೊ ಒಂದಕ್ಕೊಂದು ಕನೆಕ್ಟೆಡ್ ಅಂತ ಹೇಳಕ್ಕೆ ನಾನು. ಓಕೆ, ನೆಕ್ಸ್ಟ್ ಟೆಲ್ ಮಿ. ಮತ್ತು ಎಮೋಷನಲ್ ಕಂಟ್ರೋಲ್ ಅಂದರೆ ನನಗೆ ಕಂಪ್ಲೀಟ್ ಕಂಟ್ರೋಲ್ ಇದೆ. ನಾನು ಮನೆಗೆ ಬಿಡ್ತೀನಿ, ಬಿಸ್ನೆಸ್ಸಲ್ಲೇ ಇರುತ್ತೆ, ಫ್ರೆಂಡ್ಶಿಪ್ ಮಾತ್ರ ಇಟ್ಕೊಳ್ತೀನಿ. ಸೊ ಇದಕ್ಕೆ ಕಂಪಾರ್ಟ್ಮೆಂಟಲೈಸೇಷನ್ ಅಂತ ಕರಿತೀವಿ ನಾವು. ರೈಲ್ವೇನಲ್ಲಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇರುತ್ತೆ, ಕರೆಕ್ಟಾ? ಆಯಾ ಕಂಪಾರ್ಟ್ಮೆಂಟಲ್ಲಿ ಏನೇನು ಮಾಡಬೇಕೋ ಅದು ಮಾಡೋದು ಅಷ್ಟೆ. ಲೈಫ್ನ ಅವ್ರು ಯಾವ್ಯಾವ್ದು ಎಲ್ಲೆಲ್ಲಿ ಇಡಬೇಕೋ ಎಲ್ಲೆಲ್ಲಿ ಬಿಡಬೇಕು ಅಂತ. ಸೊ ಈ ಬೆಸ್ಟ್ ಅಂದರೆ ಒಬ್ಬರು ಎಕ್ಸ್ಪರ್ಟ್ ಹೇಳ್ತಾ ಇದ್ರು, ಅಲ್ಲಿ ತುಳಸಿ ಗಿಡ ಇರುತ್ತೆ ಮನೆ ಮುಂದೆ ಸಾಮಾನ್ಯವಾಗಿ, ಅಲ್ಲಿ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡೋದಂತೆ. ಮತ್ತೆ ಮನೆಗೆ ಬಂದಾಗ ಆ ತುಳಸಿ ಗಿಡ ನೋಡ್ಕಡೆ ಮನೆಗೆ ಬಂದೆ ನಾನು ಅಂತ ಚೇಂಜ್ ಆಗ್ಬೇಕು ನಾನು ಅಂತ ಮನುಷ್ಯ ಅಂತ. ಗುಡ್. ನೆಕ್ಸ್ಟ್. ಮತ್ತು ಎಮೋಷನಲ್ ಕಂಟ್ರೋಲ್ ಅಂತಂದರೆ ನಾನು ಎಲ್ಲ ಫೀಲಿಂಗ್ಸ್ ಎಲ್ಲ ಹೇಳ್ಕೊಳಲ್ಲ, ಕೆಲವ್ರ ಹತ್ರ ಹೇಳ್ಕೊತೀನಿ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟು ಹೇಳ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ನನ್ನ ಹೆಂಡತಿ ನನ್ನ ಹಿಂಗೆ ಮಾಡಿದ್ಲು ಅಂದ್ಲು ಅಂತ ಎಲ್ಲನೂ ಹೇಳ್ಕೊಟ್ಟು ಎಲ್ಲ ಗುಟ್ಟನ್ನು ಬಿಟ್ಕೊಟ್ಟ ಮೇಲೆ ನಿಮ್ಮ ಜುಟ್ಟು ಅವರು ನನ್ನ ಕಂಟ್ರೋಲ್ ಬೇರೆ ಕೊಡಲ್ಲ ನಾನು. ಅಂದರೆ ಯಾರಿಗೆ ತುಂಬ ಒಳ್ಳೆ ಪಾಯಿಂಟ್ ಅಲ್ಲಿ ಎಷ್ಟು ಸಖತ್ತಾಗಿ ಹೇಳಿದ್ರು. ವೆರಿ ಗುಡ್. ಟೀಮ್ ಹ್ಯಾಂಡ್ಲಿಂಗ್ ಅಂದರೆ ಟೀಮ್ ಹ್ಯಾಂಡ್ಲಿಂಗ್ ಎನಿ ಟೈಮ್ ಆಕ್ಟಿವ್ ಅಲ್ಲೇ ಇರ್ತೀನಿ. ಈಗಲೂ ಕೂಡ ನಮ್ಮ ಟೀಮ್ಗೆ ಏನು ಕಂಟ್ರೋಲ್ ಹೇಳ್ಬೇಕು, ಕೆಲಸ ಮಾಡಬೇಕು. ಈಗ 8 ಜನ ಹುಡುಗರು ಇದ್ದಾರೆ ಇಲ್ಲ ಅಂದ್ರೆ ಫಸ್ಟ್ ಹೆಜ್ಜೆ ಮುಂದಿಡ್ತಾರೆ ಅಂತ, ಕರೆಕ್ಟಾ? ಹಾಂ ಸರ್. ನೀವು ಹಿಂದೆ ಹೆಜ್ಜೆ ಇಡಲ್ಲ. ಇಲ್ಲ, ಮುಂದೆನೇ ಇರ್ತೀನಿ. ಗೈಡ್ ಮಾಡ್ತೀನಿ ಅವ್ರು. ಗೈಡ್ ಮಾಡ್ತಾರೆ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಇರಬೇಕು ಲೀಡರ್ ಯಾವಾಗಲೂ. ಫಸ್ಟು ನೀವು ಮುಂದೆ, ಕೆಲವರು ಹಿಂದೆ ಯುದ್ಧಕ್ಕೆ ಎಲ್ಲರನ್ನು ಕಳಿಸ್ಬಿಟ್ಟು ಅವ್ರ ಹಿಂದೆ ಉಳ್ಕೊಳ್ಳೋರು ಗ್ರೂಪ್ ಅಲ್ಲ. ಇಲ್ಲ ಮುಂದೆ ನಿಜವಾಗ್ಲೂ ಈ ಚಾರ್ಟ್ ಕೊಟ್ಟಿದ್ದು ಇವರಿಬ್ರು ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯ್ತಲ್ಲ. ನಿಮ್ಮ ಹೆಸರು ರಾಘವೇಂದ್ರ. ಓಕೆ, ರಾಘವೇಂದ್ರ ಅವರಿಂದ ಅದನ್ನು ಕಲ್ತಿದ್ದೇವೆ. ಸೊ ನೀವು ಇವ್ರಿಗೆ ಮೈ ಕೊಡಿ ಸರ್. ಈಗ ರಾಘವೇಂದ್ರ ಅವ್ರ ಮಾತು ಕೇಳಿದ್ರಿ, ರವಿ ಅವ್ರಿಗೆ ಏನು ಅನ್ನಿಸ್ತು? ಅವ್ರು ಅಷ್ಟೊಂದು 100 ಔಟ್ ಆಫ್ 100 ಥರ ಹೇಳಿದ್ರು. ಇನ್ನು ಸ್ವಲ್ಪ ಮುಂದೆ ಬನ್ನಿ. ಏನು ಅನ್ನಿಸ್ತಾ ಇದೆ ಇವ್ರು ಕೇಳಿದಾಗ ಇವರಿಂದ ವಾಟ್ ವಿ ಕ್ಯಾನ್ ಟೇಕ್? ಅವ್ರು ಕೆಲವೊಂದು ವಿಷಯ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅಂದರೆ ಈ ಥರ ಮಾಡ್ಬೇಕಂತ ಆಲ್ರೆಡಿ ಕೆಲವೊಂದು ಪ್ರಾಕ್ಟೀಸ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಅನ್ಸಿದೆ ಮುಂಚೆನೇ, ಅದು ಎಲ್ಲ ಸ್ಪಿಯರ್ಗೂ ಗಮನ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಈಸ್ ಬಿಕಮ್ ಸ್ಟ್ರಾಂಗ್. ಕರೆಕ್ಟ್? ಓಕೆ, ಐ ವಾಂಟ್ ಟು ರೆಕಗ್ನೈಸ್ ಬೋತ್. ಅದಕ್ಕೋಸ್ಕರನೇ ಇವತ್ತು ಇವರು ನನಗೇನು ಅಂದರೆ ನಮಗೆ ಟ್ರೈನಿಂಗಿಗೆ ಇಂಥವ್ರು ಬೇಕು ಅಂಥವ್ರು ಬೇಕು. ಅಂಥವ್ರು ಯಾಕೆ ಬೇಕು ಅಂದರೆ ಒಂದು ಮಾಡೆಲ್ ಬೇಕು ನಮಗೆ. ಇಂಥವ್ರು ಯಾಕೆ ಬೇಕು ಅಂದರೆ ನಮ್ಮ ಕಸ್ಟಮರು. ನೋಡ್ರಿ ನಿಮಗೆ ಇದಿದೆ ಹೀಗೆಲ್ಲ ಇಂಪ್ರೂವ್ ಮಾಡ್ಕೋಬೇಕಪ್ಪ, ನೀವು ನಮ್ಮ ಕ್ಲಾಸು ನಮ್ಮ ಕೋರ್ಸ್ಗೆ ಅಂತ. ಅವರು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ನಲ್ಲಿ ಲೀಡರ್ ಆಗಬೇಕು ಅಂದರೆ ನಮ್ಮ ಹತ್ರ ಬರ್ತಾರೆ. ಬಟ್ ನನಗೆ ಅದಕ್ಕಿಂತ ಇಬ್ಬರೂ ಅವ್ರವ್ರನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕಲ್ಲ, ದಟ್ ಮ್ಯಾಟರ್ಸ್ ಅಂತ ಹೇಳ್ತಾ ಇವರಿಬ್ಬರಿಗೂ ಇವ್ರು ಆಲ್ರೆಡಿ ಸಾಧನೆ ಮಾಡಿದ್ದೀವಿ ಅಂತ ಫೀಲಿಂಗ್ ಇರೋದ್ರಿಂದ ಇವರಿಗೆ ಸಾಧಕರ ಚಂದನ ಅಂತ ಒಂದು 16 ಜನ ಟಾಪ್ ಪರ್ಸನಾಲಿಟಿ ಆ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೀನಿ. ಹಾಗೆ ಒಂದು ಪುಸ್ತಕ. ಓಕೆ, ಗುಡ್. ಈಗಾಗಲೇ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ. ನೀವಿರೋದಾ ಎಲ್ಲರೂ ಇರೋದಾ? ಎಲ್ಲರೂ ಇದ್ದಾರೆ. ನಾನು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ವಿಷನ್ ಇಟ್ಕೊಂಡಿದ್ರೆ ಏಬಿನಲ್ಲಿ. ಓಕೆ, ಯಾವ ಊರ ಕಡೆ? ಬೆಂಗಳೂರು ಸರ್. ಬೆಂಗಳೂರು. ಓಕೆ, ಸರಿ. ಕನ್ನಡ ಬೇರೆ ಯಾವುದೋ ಊರ ಕಡೆ ಅನಿಸ್ತು ಅದಕ್ಕೆ. ನೋಡಿದ್ರೆ ಹೆಂಗೆ ಕಂಡುಹಿಡಿತಾರೆ ಅಂದರೆ ಇಟ್ಕೊಂಡ್ರೆ ಇಂದಾಗ ನನಗೆ ಇದ್ಯಾವುದೋ ಬೇರೆ ಕಡೆ ಸ್ಲ್ಯಾಂಗ್ ಹೊಡಿತಾ ಇದೆ ಅಂತ. ಅವ್ರ ಫ್ರೆಂಡು ಇನ್ಯಾರೋ ಕ್ಲೋಸ್ ಆಗಿರೋರು ಯಾವುದೋ ಆ ಊರ ಪಕ್ಕ ಇರ್ತಾರೆ. ಕರೆಕ್ಟಾ? ಎಸ್ ರವಿ ಅವರೇ, ನಿರೂಪಿಸಿ ಪ್ರೆಸೆಂಟೇಷನ್ ಬಗ್ಗೆ ನಿಮ್ಮ ಬದುಕಿನ ಪ್ರೆಸೆಂಟೇಷನ್ ಇನ್ನೊಂಚೂರು ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ. ಬಟ್ ನಾನು ಇವರು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ ಇವ್ರಿಗಿರೋದಕ್ಕಿಂತ. ಒಪ್ಕೋತೀರಾ? ಯಾಕೆ ಅಂತ ಅಂದರೆ ಅವರು ಒಂದೇ ಸರಿಗೆ ಹೇಳ್ಕೊಳಕ್ಕೆ ಇಷ್ಟ ಇರಲ್ಲ. ಇನ್ನು ಮುಂದೆ ಇವತ್ತಿನ ಟ್ರೈನಿಂಗ್ ಆದಮೇಲೆ ನಿಮ್ದು ಅಸೆಸ್ಮೆಂಟ್ಗೆ ಇನ್ನೊಂಚೂರು ಮಾರ್ಕ್ಸ್ ಜಾಸ್ತಿ ಇದ್ದರೆ ಅಲ್ಲಲ್ಲಿಗೆ ಸರಿಯಾಗಿ ಅಸೆಸ್ ಮಾಡ್ಕೊಳ್ಳೋಣ. ಓಕೆ, ನನಗೆ ಇವ್ರು ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ ಇವರು. ಬಟ್ ನಾನು ಐ ಕ್ಯಾನ್ ಈಸಿಲಿ ಕಾಮೆಂಟ್ ಆನ್ ಹಿಮ್. ಸ್ವಲ್ಪ ಕಡಿಮೆ ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಮಾಡ್ಕೋಬಾರ್ದು ಅನ್ನೋದು ಕೇಳ್ತಾ ಇದ್ದೀನಿ.
ನನಗೀಗ 35 ಕೊಟ್ಟಿದ್ದೀರಾ ಮಾರ್ಕ್ಸು, ನಿಮಗೆ 45 ಅಂತ ಅನಿಸಿದರೆ ಯು ಹ್ಯಾವ್ ಟು ಸೇ 45. ನಾನು ಹೇಳಿದ್ದೇನಾದ್ರು ಸರಿ ಅನ್ನಿಸ್ತಾ ನಿಮಗೆ? ಈಗ ಈ ಪಾಯಿಂಟು ಮೈಕ್ ಇರ್ಕೊಳ್ಳಿ. ಸರಿ ಅನಿಸ್ತದೆ ಸರ್. ನನಗೇನೋ 45ರಿಂದ 50 ಕೊಟ್ಕೋಬೋದು ಅನಿಸ್ತಾ ಇದೆ. 45. ನಾನು ಏನೂ ಮಾಡ್ದಲೆ 5 ನಿಮಿಷದಲ್ಲಿ 10% ಜಾಸ್ತಿ ಆಗೋದಾದ್ರೆ ಈ ಟ್ರೈನಿಂಗು ಪ್ರಭಾವ ಬೀರಿದೆ ಅಂತ ಆಯ್ತಲ್ಲ. ಥ್ಯಾಂಕ್ ಯು ರಮೇಶ್. ಮೈಕ್ನ ಶಂಕರಿ ಕೊಟ್ಟು. ಈಗ ಚೆಕ್ ಮಾಡ್ಕೊಳ್ಳಿ. 50 to 60 ಸ್ಟ್ರಾಂಗ್ ಲೀಡರ್, 35 to 49 growing leader, below 35 leadership development needed. ಸೊ ಈ ಒಂದು 6 ಪಾಯಿಂಟ್ ಇಟ್ಕೊಂಡು ನಿಮಗೊಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ಐ ಡಿಡ್ ದಿಸ್ ಆ್ಯಕ್ಟಿವಿಟಿ. ಓಕೆ, ಪಾಸಿಟಿವ್ ರೆಸಲ್ಯೂಷನ್ಸ್ ವಿಡಿಯೋ ತೋರಿಸಿದ್ದೆ, ಅದರಿಂದನೇ ಟ್ರೈನಿಂಗ್ ಶುರು ಮಾಡಿದೆ. ಕರೆಕ್ಟಾ? ಪಾಸಿಟಿವ್ ಅಫರ್ಮೇಷನ್ಗಳನ್ನು ಸರಿಯಾಗಿ ಮಾಡ್ಕೊಂಡ್ಮೇಲೆ ರೆಸಲ್ಯೂಷನ್ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಯಾಕೆ ಪಾಸಿಟಿವ್ ಆಗೇ ಇರಬೇಕು? ಪಾಸಿಟಿವ್ ಆಗಿದ್ದರೆ ಲಾಭ ಜಾಸ್ತಿ, ಪಾಸಿಟಿವ್ ಆಗಿದ್ದರೆ ಸಮಾಜಕ್ಕೂ ಜಾಸ್ತಿ ಒಳ್ಳೆಯದು. ಅದಕ್ಕೆ ಈ ಒಳ್ಳೆ ವಾಕ್ಯಗಳು ಸಿಕ್ಕಿತ್ತು ನನಗೆ. ಸೌಂಡ್ ಬಿಕಮ್ಸ್ ಮ್ಯೂಸಿಕ್. ಇಲ್ದಿರೋ ಸೌಂಡ್ ಡಗಡ ಗಡಗ. ಇಲ್ಲೇ ನೋಡಿದ್ದೆ, ಒಂದು ಥಿಯೇಟರ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಪಾತ್ರೆ ಪಗಡು ಇಟ್ಕೊಂಡು ಡ್ರಾಮಾಗೆ ಮ್ಯೂಸಿಕ್ ಮಾಡಿದ್ರು ಇದೇ ಸುಚಿತ್ರಲ್ಲಿ. ಬೈ ಯೂಸಿಂಗ್ ಸ್ಪೂನ್ಸ್, ಪ್ಲೇಟ್ಸ್ ಆ್ಯಂಡ್ ಆಲ್. ಒಬ್ಬರು 1 to 2 hours ಕ್ಲಾಸ್ ಮಾಡಿದರು, ಹೇಗೆ ಮ್ಯೂಸಿಕ್ ಎವಾಲ್ವ್ ಆಗುತ್ತೆ ಅಂತ. ಮೂಮೆಂಟ್ ಬಿಕಮ್ಸ್, ಒಂದು ಸಣ್ಣ ಮೂಮೆಂಟ್. ನಮ್ಮ ನರಸಿಂಹರಾಜು ಅಲ್ಲ, ಕನ್ನಡ ಆ್ಯಕ್ಟರ್, ಡೈಲಾಗೇ ಬೇಕಿರಲಿಲ್ಲ. ನೋಡಿದ್ರೇನೆ ಅದು ಸಣ್ಣ ಮೂಮೆಂಟ್ ಆಗೋದ್ರೆ, ಸಣ್ಣ ಮೂಮೆಂಟ್. ಅದ್ರ ಜೊತೆಗೆ ಸ್ಮೈಲು ಯಾಕೆ ಶುರು ಮಾಡಿದೆ? ಎ ಸ್ಮಾಲ್ ಮೂಮೆಂಟ್. ಆ ಸ್ಮೈಲ್ ದೊಡ್ಡದಾದರೆ ನಗೋದು, ಲಾಫ್ಟರ್. ಸೊ ಸ್ಮೈಲ್ಗೂ, ಲಾಫ್ಗೂ, ನಗುಗೂ, ಮುಗುಳ್ನಗೆಗೂ ಸಂಬಂಧ ಇದೆ. ಆಲ್ ಸ್ಟಾರ್ಟ್ಸ್ ವಿತ್ ಮೂಮೆಂಟ್. ಓಕೆ, ಮೈಂಡ್ ಬಿಕಮ್ಸ್ ಮೆಡಿಟೇಷನ್. ಮೈಂಡು ನಿಮ್ಮದೇ ಮೈಂಡ್ ಆಗಿರಬೇಕು ಅಂದರೆ ಮೆಡಿಟೇಷನ್ ಮಾಡಿ, ಸೀರಿಯಸ್ಲಿ. ಓಕೆ, ಮೆಡಿಟೇಷನಿಗೆ ಸಪೋರ್ಟ್ ಹೆಂಗೆ ಬೇಕು ಅಂದರೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಇವರೊಂದು ಮೆಡಿಟೇಷನ್ ಸಂಸ್ಥೆನಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ. ಗೊತ್ತಾ ನಿಮಗೆ? ಗುಡ್. ಆರ್ಟ್ಫುಲ್ನೆಸ್ ಮೆಡಿಟೇಷನ್ನಲ್ಲಿ ಇದ್ದಾರೆ. ಮೆಡಿಟೇಷನಲ್ಲಿ ಬೇರೆ ಬೇರೆ ಪ್ರಾಕಾರಗಳಿದ್ರು, ಬೇರೆ ಬೇರೆ ಧರ್ಮಗುರುಗಳಿದ್ರು. ನೀವು ಯಾವುದಾದ್ರೂ ಮಾಡಿ, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದು ಅಂದ್ರೆ ಏನು? ಏಕಾಗಿರುತ್ತೆ, ಸುಮ್ಮನಿರೋದು. ಎಲ್ಲ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ, ಸುಮ್ಮನೆ ಸೈಲೆಂಟ್ ಆಗಿರಿ. ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ಥಾಟ್ಸ್ ಎಲ್ಲೆಲ್ಲೋ ಹರಿದಾಡ್ತಾ ಇರುತ್ತೆ, ಅದಕ್ಕೆ ಕಡಿಮೆ ಗಮನ ಕೊಡಿ. ಲೈಫ್ ಬಿಕಮ್ಸ್ ಸೆಲೆಬ್ರೇಷನ್. ಸೆಲೆಬ್ರೇಷನ್ ಅಂದರೆ ನಾವೊಂದು ಸೆಲೆಬ್ರೇಷನ್ ಪಾರ್ಟಿ ಮಾಡಿ ಅಲ್ಲೋಗಿ ನಗಬೇಕು. ಲಾಫ್ಟರ್ ಕ್ಲಬ್ ಪಾರ್ಕ್ಗೆ ಹೋಗಿ ಅಲ್ಲೋಗಿ ನಗಬೇಕು. ಮದನ್ ಕಟಾರ್ ಏನು ಭೇಟಿ ಮಾಡಿದ್ದೆ ನಾನು. ಲಾಫ್ಟರ್ ಆತನ ಒಂದು ವರ್ಕ್ಶಾಪಲ್ಲಿ ಭೇಟಿ ಮಾಡಿದ್ದೆ. ಬಂದು ನಮ್ಮ ಪಾರ್ಟಿಸಿಪೆಂಟ್ಸ್ಗೂ ಎಲ್ಲ ನಗಿಸೋದ್ರು. ಅವ್ರು ಹೇಳಿದರು, ಇಲ್ಲೇ ಜಯಪ್ರಕಾಶ್ ನಾವೊಂದು ಕಮ್ಯುನಿಟಿ ಡೆವಲಪ್ ಮಾಡಿದೆ. ಆ್ಯಂಡ್ ಅವ್ರ ವರ್ಕ್ಶಾಪ್ಗೆ 8-10 ದೇಶದಿಂದ ಬಂದಿದ್ದರು. ಇಲ್ಲಿ ದೇವನಹಳ್ಳಿ ಹತ್ರ ನಾನೊಂದು ಕಡೆ ಪ್ರೋಗ್ರಾಮ್ ಮಾಡ್ತಾ ಇದ್ದೆ, ಟ್ರೈನಿಂಗು 3 days. ಅವರು ಬಂದು ಬೇರೆ ಬೇರೆ ದೇಶದವರು, ಜಪಾನು, ಚೈನಾ, US, UK ಎಲ್ಲ ಬಂದಾರೆ. ಬಂದು ನಕ್ಕೋಗಕ್ಕೆ. ಅರ್ಥ ಆಯ್ತಾ? ಅಂದರೆ ಮೈನ್ಸ್ ಸೋಲ್ ಇಂಟೆನ್ಷನ್ ಇಸ್ ಟು ಲಾಫ್. ಹಾಗಾದರೆ ನಾನು ಮಾಡ್ತಾ ಇರೋ ಚಟುವಟಿಕೆಗಳಲ್ಲೇನೆ ಇವೆಲ್ಲ ಇನ್ವಾಲ್ವ್ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನನಗನ್ಸುತ್ತೆ ನಾವು ಮಾಡ್ತಾ ಇರೋ ಚಟುವಟಿಕೆನಲ್ಲೇನೆ
ಸುಮ್ಮನೆ ಮಕ್ಕಳನ್ನ ನೆನಪಿಸ್ಕೊಳ್ಳಿ. ಮಕ್ಕಳು ಓದೋದನ್ನು ಆಟ ಆಡ್ದಂಗೆ ಓದ್ತಾರೆ, ಸರಿ, ಆಟ ಆಡೋದನ್ನಲ್ಲಿ ಇನ್ನೇನೋ ಮಾಡಂಗೆ ಮಾಡ್ತಾರೆ. ಯಾವುದೋ ಒಂದು ಹೊಸ ವಸ್ತು ಕೊಟ್ಬಿಟ್ರೆ ಚಿನ್ನನೇ ಸಿಕ್ದಂಗೆ, ಚಿನ್ನ ಬೆಳೆ ಸಿಕ್ದಂಗೆ ಅವ್ರು ಖುಷಿಯಾಗಿ ಆಟ ಆಡ್ತಾರೆ. ಸೊ ನಾನು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂತ ನನಗೆ ಬರಬೇಕಷ್ಟೆ. ಹ್ಯಾಪಿನೆಸ್ ಲೈಸ್ ವಿತಿನ್ ಅಸ್. ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಮುಂದೆ ಹೋದರೆ ಇದು ಎಲ್ಲ ಮ್ಯೂಸಿಕ್ಕು, ನಗು, ಸೆಲೆಬ್ರೇಷನ್ನು, ಮೆಡಿಟೇಷನ್ನು ಎಲ್ಲ ಇಂಪಾರ್ಟೆಂಟ್ ಆಗ್ತವೆ. ಬಿಸ್ನೆಸ್ಗೂ ಈ ಪದಕ್ಕೂ ತುಂಬ ತುಂಬ ಕನೆಕ್ಷನ್. ರಿಸ್ಕ್ ಗೋಸ್ ಅಪ್, ಪ್ರೈಸ್ ಗೋಸ್ ಅಪ್. ಆದರೆ ನಾವು ಆ ರಿಸ್ಕ್ ತಗೊಳ್ಳೋಕ್ಕೆ, ಕ್ಯಾಲ್ಕುಲೇಟೆಡ್ ರಿಸ್ಕ್ಗೂ ಎಷ್ಟೋ ಜನ ಪ್ರಯತ್ನ ಪಡೋಲ್ಲ. ಅಗ್ರೆಸಿವ್ ಆಗಿ ಹೋಗೋರ್ನು ನೋಡಿದ್ದೀನಿ ನಾನು. ಬಟ್ ಅಟ್ಲೀಸ್ಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಮಾಡ್ಬೋದಾ? ತಗೋಬೋದು. ನಾನು ಸ್ಪೀಡ್ ಮೋಟಾರ್ ಸೈಕಲ್ ರೇಸಿಂಗ್ ಚಾಂಪಿಯನ್ ಒಬ್ಬರನ್ನ ಇಂಟರ್ವ್ಯೂ ಮಾಡಿದ್ದೆ. ಅವ್ರು ಹೇಳಿದ್ರು, ಒಂದು ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಜಯಪ್ರಕಾಶ್ ಅಂದರೆ, ಒಂದು ಯಾವುದೋ ಬೆಟ್ಟದಲ್ಲಿ ಅವ್ರದ್ದೀಗ ಟೈರ್ ಹೋಗ್ತಾ ಇದ್ರೆ ಒಂದು ಸ್ಮಾಲ್ ಎಡ್ಜ್ ಮಾತ್ರ ಇತ್ತಂತೆ, ಇನ್ನೊಂದು ವೆಹಿಕಲ್ ಬಂದ್ಬಿಟ್ಟಿತ್ತಂತೆ, ಎಷ್ಟು ಪಾಸ್ತ್ರು. ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ ಜಯಪ್ರಕಾಶ್, ಅವತ್ತು ಈಸಿಲಿ ಹೋದೆ. ಆಮೇಲೆ ಈ ಅಡ್ವೆಂಚರಸ್ಸು ಇಂಥ ವ್ಯಕ್ತಿಗಳನ್ನು ನಾನು ಕೇಳಿದ್ದೀನಿ ಏನು ಅಂತ. ಸರ್, ನಾವು ಡಿಸೈಡ್ ಮಾಡಿರ್ತೀವಿ, ಏನಾದರೂ ಆಗಲಿ ಹೊರಟಿದ್ದೀವಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಎಚ್ ಸತೀಶ್ ಅಂತ 800 ಫೋಟೋಗ್ರಫಿ ಅವಾರ್ಡ್ಸ್ ಬಂದಿದೆ ಆತನಿಗೆ. ನಾನು ಜೆ ಪಿ ನಗರದಲ್ಲಿ ಒಂದು ಅರೇಂಜ್ ಮಾಡಿದ್ದೆ ಒಂದು ಪ್ರೋಗ್ರಾಮು. ಅಲ್ಲಿ ಅವರು ಕೇಳಿದರು, ಒಂದು ಸ್ಲೈಡ್ ಶೋ ಮಾಡ್ತಾ ಒಂದು 5ನೇ ಕ್ಲಾಸ್ ಹುಡುಗಿ ಕ್ವಶನ್ ಕೇಳ್ತು, ಅಂಕಲ್ ಆ ಹುಲಿದು ಎಷ್ಟು ದೂರದಿಂದ ಫೋಟೋ ತೆಗೆದ್ರಿ? 7 ರಿಂದ 8 ಅಡಿ ಅಮ್ಮ ಅಂತ. ಅಂಕಲ್ ತಿಂದುಬಿಟ್ಟಿದ್ರೆ ನಿಮ್ಮನ್ನ? ಅವರೊಂದು ಮಾತು ಕೊಟ್ಟರು, ಹೇಳಿದರು, ಸತೀಶ್ ಅಂತ, ಇಲ್ಲೇ ಜಯನಗರದವರು, ನನಗೆ ರೋಡ್ ಆಕ್ಸಿಡೆಂಟಲ್ಲಿ ಸಾಯೋಕ್ಕಿಂತ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಒಂದು ಪ್ರಾಣಿಗೆ ಆಹಾರ ಆದರೆ ಸಂತೋಷವಾಗಿ ಸಾಯ್ತೀನಿ ಅಂದರು. ಅಂದರೆ ನಾವು ಯಾವುದೋ ಎಂಟ್ರಾಗ್ಬಿಟ್ಟಿದ್ದೀವಿ, ಬಿಸ್ನೆಸ್ ಎಂಟ್ರಾಗ್ಬಿಟ್ಟಿದ್ದೀವಿ, ಹಿಂದೆ ಹೋಗೋ ಮಾತೇ ಇಲ್ಲ. ಅವ್ರ ಮಾತು ನನಗೆ ನಿಜವಾಗ್ಲೂ ಈಗಲೂ ನಾನು ಸಂತೋಷವಾಗಿ ಸಾಯ್ತೀನಿ ಅಂದರು. ನನಗೆ ಅದ್ರ ರೋಡ್ ಆಕ್ಸಿಡೆಂಟಾಗಿ ಸಾಯೋಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಂತ ಅಂದರು. ಇಫ್ ಯು ರಿಸ್ಕ್ ನಥಿಂಗ್, ಯು ರಿಸ್ಕ್ ಎವ್ರಿಥಿಂಗ್. ಇದೊಂದು ಕೀ ಸೆಂಟೆನ್ಸ್ ಆಗಿ ಇಟ್ಕೊಳ್ಳಿ. ಆ್ಯಂಡ್ ಕನ್ವರ್ಟ್ ಪ್ರೆಷರ್ ಇಂಟು ಪ್ಲೆಷರ್. ಇದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಜಾಸ್ತಿ ಟ್ರೈನಿಂಗ್ ಪ್ರೋಗ್ರಾಮ್ ತಗೋಬೇಕು. ಆ ಲಾಸ್ಟ್ ಸೆಂಟೆನ್ಸ್ ಫಾಲೋ ಮಾಡ್ಬೇಕಾರೆ ಪ್ರೆಷರ್ನ ಪ್ಲೆಷರಾಗಿ ತಗೋಬೇಕು ಅಂದರೆ ನೀವು ನೋಡಿ, ತುಂಬ ಟಾಪ್ ಲೀಡರ್ಸ್ ಹಂಗಿದ್ದಾರೆ. ಅದು ಎಂಥದ್ದೇ ಸನ್ನಿವೇಶ ಇರಲಿ, ಎಂಥದ್ದೇ ಸನ್ನಿವೇಶ ಇದ್ರೂ ಅದನ್ನು ಟೇಕ್ ಇಟ್ ಈಸಿ ಪಾಲಿಸಿ ಥರ ಹೋಗ್ತಾರೆ. ಯಾರು? MS ಧೋನಿ. ಓಕೆ, ಈ ಪೆನ್ ಆ್ಯಂಡ್ ಪೇಪರ್ ಹ್ಯಾಬಿಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಗಲೇ ಮೇಡಮ್ ಎಲ್ಲ ಬೇರೆ ಚೇಂಜ್ ಆದ್ರೆ ಅವರು ಅದಕ್ಕೆ ಆ ಪಾಯಿಂಟು, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನೋಟ್ ಮಾಡ್ಕೋತೀರ ಮಾಡ್ಕೊಳ್ಳಿ, ನಾನು ಮಾಡ್ಕೋತೀನಿ. ನಾನು ಎಸ್ಪೆಷಲಿ ಕೋವಿಡ್ ದಿನದ ನಂತರ ಜಾಸ್ತಿ ಬರೆಯೋಕ್ಕೆ ಶುರು ಮಾಡಿದೆ ಪೇಪರು ಪೆನ್ನಲ್ಲಿ. ನನ್ನ ಥಾಟ್ ಪ್ರಾಸೆಸ್, ನಾನು 2-3 ವರ್ಷಕ್ಕೆ ಒಂದು ಪುಸ್ತಕ ಬರೆಯೋನು, ವರ್ಷಕ್ಕೆ 4-5 ಪುಸ್ತಕ ಬರೆದ್ಬಿಟ್ಟೆ. ಜಸ್ಟ್ ಬಿಕಾಸ್ ಪೆನ್ ಆ್ಯಂಡ್ ಪೇಪರ್ ಹ್ಯಾಬಿಟಿಂದ ಪಾಯಿಂಟ್ಸು, ಥಾಟ್ಸು. ಆಮೇಲೆ ಗೊತ್ತಾಯಿತು ರಿಸರ್ಚರ್ಸು, ಈಗ ನಾನು ಪೆನ್ ಹಿಡ್ಕೋತೀನಿ, ನರ್ವ್ಸ್ ಕನೆಕ್ಟ್ ಆಗುತ್ತಲ್ಲ, ಈ ನರ್ವ್ಸ್ ಕನೆಕ್ಟ್ ಆಗಿ ಇಲ್ಲಿ ಬರ್ಕೊಳ್ಳುತ್ತಂತೆ. ಇದು ರಿಸರ್ಚ್ ಮಾಡಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟು ಇಟ್ಕೊಂಡಿದ್ದೀನಿ. ನಾವೇನು ಅಂದ್ಕೊಂಡಿದ್ದೀವಿ, ಇಲ್ಲಿ ಮಾಡಿದ್ರೆ ಆಗಲ್ವಾ ಅಂದರೆ, ನನ್ನ ಮೈಂಡ್ನ ನಾನು ಹಂಗೆ ಟ್ಯೂನಪ್ ಮಾಡ್ಕೊಂಡಿದ್ರೆ ಟು ಸಮ್ ಎಕ್ಸ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಕೆಲವು ಸಾರಿ ಪುಸ್ತಕ ಬರೀಬೇಕಾದ್ರೆ ನಾನೇ ಸೆಲ್ಫ್ ಟೈಪ್ ಮಾಡಿಕೊಂಡು ಲ್ಯಾಪ್ಟಾಪಲ್ಲೇ ಪ್ಲ್ಯಾನ್ ಮಾಡಿಬಿಡ್ತೀನಿ. ಓಕೆ, ಸೊ ಈ ಪೆನ್ ಆ್ಯಂಡ್ ಪೇಪರ್ ಹ್ಯಾಬಿಟ್ಟು ಐಡಿಯಾ ಜನ್ರೇಷನ್ಗೆ,
ಮತ್ತು ಗೋಲ್ ಸೆಟ್ಟಿಂಗಲ್ಲೂ ರಿಸರ್ಚ್ ಆಗಿದೆ. ಬರೀ ಬಾಯಿ ಮಾತಲ್ಲಿ ಹೇಳ್ಕೊಳ್ಳೋದಕ್ಕೂ ಬರೆಯೋರ್ಗು ಬರೆದವರು ಅಚೀವರ್ಸ್ ಆಗಿದ್ದಾರೆ. ಗೋಲ್ಸ್ನ ಯಾರು ಬರೆದಿಟ್ಕೊಂಡಿದ್ದಾರೆ ಅವರು ಅಚೀವರ್ಸ್ ಆಗಿದ್ದಾರೆ. ಡೈರಿ ರೈಟಿಂಗ್, ನಾನು ಲಾಸ್ಟ್ 4-5 ಇಯರ್ಸಿಂದ ನಿಜ ಪ್ರಕಾಶ್ ನೀವು ಆ ವರ್ಷ ಹೆಂಗೆ ಕೇಳಿದ್ರಿ ಅಂದರೆ ಡೈರಿ ತೆಗೆದುಬಿಟ್ರೆ 15 ನಿಮಿಷ ಅರ್ಧ ಗಂಟೆ ಟ್ರೈನಿಂಗ್ ಮಾಡಿಬಿಡ್ತೀನಿ. ನಾನು ಇಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದೆ, ಇಷ್ಟು ಊರು ನೋಡಿದೆ, ಇಷ್ಟು ದೇಶ ಹೋದೆ ಅಥವಾ ಇನ್ನೊಂದೇನೋ ನನಗೆ ಕ್ಲಾರಿಟಿ ಸಿಕ್ಕಿದೆ. ಸೊ ಡೈರಿ ಹ್ಯಾಬಿಟ್ ಇರಲಿಲ್ಲ ಅಂದರೆ ಅದ್ರ ಜೊತೆಗೆ ಜರ್ನಲ್, ನಮ್ಮಂಥ ಬರಹಗಾರರು ಏನು ಮಾಡ್ತೀವಿ ಅಂದರೆ ಅಡಿಷ್ನಲ್ ಒಂದು ಒಳ್ಳೆ ಚೆನ್ನಾಗಿರೋ ನೋಟ್ಬುಕ್ ಇಟ್ಕೊಂಬಿಟ್ಟು ಥಾಟ್ಸ್ ಬಂದಿದ್ದೆಲ್ಲ ಬರಿತಾ ಹೋಗ್ತೀವಿ. ನೀವಿಲ್ಲಿ ನಿಮಗೇನಕ್ಕೆ ಬೇಕಂದರೆ ನೀವು ಮಲಗೋ ಜಾಗದಲ್ಲೂ ಒಂದು ಪೆನ್ನು ಪೇಪರ್ ಇಟ್ಬಿಟ್ರೆ, ನೋಟ್ ಪ್ಯಾಡ್ ಇಟ್ಟರೆ, ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿ. ನಿಮಗೆ ಥಾಟ್ಸ್ ಬರಲಿಲ್ಲ ಅಂದರೆ ಹೇಳ್ತೀನಿ. ಆಮೇಲೆ ಇನ್ನೊಂದು ನಾನು ಪ್ರಾಕ್ಟೀಸ್ ಮಾಡಿರೋದು ಮತ್ತು ನನಗೆ ಲಾಭ ಆಗಿರೋದು, ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಆ ಥಾಟ್ನ ಯೋಚನೆ ಮಾಡ್ಕೊಂಡು ಮಲ್ಕೊಳ್ಳಿ. ನನಗೆ ಯಾವುದೋ ಒಂದು ಕೇಸಲ್ಲಿ ನಮ್ಮ ಅಡ್ವೊಕೇಟ್ಗಳಿರಲಿಲ್ಲ ಐಡಿಯಾ. ನನಗೆ ಮಧ್ಯರಾತ್ರಿ ಎದ್ದುಬಿಟ್ಟು ಬರೆದಿಟ್ಟೆ, ಹಾಂ ಏನು ಸರ್ ನಿಮ್ಗೆ ಹಿಂಗೆ ಐಡಿಯಾ ಬಂತು ಅಂತ. ಸರಿ, ಅರ್ಥ ಆಗ್ತಾ ನಿಮಗೆ? ಅಂದರೆ ಈವನ್ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಜನ್ರೇಟ್ ಆಗ್ತಾ ಟಕ್ ಅಂತ ಎಚ್ಚರ ಆಗ್ತದೆ. ಯಾರೋ ಒಬ್ಬರು ಒಂಥರ ಇಂಡಿಫ್ರೆಂಟಾಗಿ ಬಿಹೇವ್ ಮಾಡಿದರು. ಅವತ್ತು ಹಂಗೆ ಯೋಚನೆ ಮಾಡ್ಕೊಂಡು ಮಲಗಿದೆ ಮಧ್ಯರಾತ್ರಿನಲ್ಲಿ, ಯಾಕೆ ಹಂಗೆ ಮಾಡಿದ್ರು? ನಿಮ್ಮ ಶರ್ಲಾಕ್ ಹೋಮ್ಸ್ ಥರ ಪ್ಯಾಟ್ರನ್ ಬಂದು ದಿಸ್ ಈಸ್ ವೈ ಇಟ್ ಡಿಡ್ ಇಟ್ ಅಂತ ನನಗೆ ಥಾಟ್ ಬಂತು. ಡಿಫ್ರೆಂಟ್ ಆ್ಯಂಗಲ್ಸಿಂದ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಆರ್ಟಿಕಲ್ ಟು ಪ್ರೆಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಂದರೆ ನೀವು ಬರೆಯೋಕ್ಕೆ ಜಾಸ್ತಿ ಶುರು ಮಾಡಿ, ಸೋಷಿಯಲ್ ಮೀಡಿಯಾನಲ್ಲೂ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ಗೊತ್ತಿಲ್ಲದಂಗಿಲ್ಲ ನೀವು ಒಂದು ಪ್ರೊಪಗೇಟ್ ಮಾಡ್ಕೋತೀರಿ. ನಿಮ್ಮನ್ನು ನೀವು ಯಾರು ಅಂತ ಕಂಡುಕೊಳ್ಳೋಕ್ಕೆ ಶುರುವಾಗ್ತಾರೆ ಜನ. ಆಮೇಲೆ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಬಾತ್ರೂಮ್ ವಂಡರ್ ನನ್ನ ಒರಿಜಿನಲ್ ಆಗಿ ನಾನೊಂದು ಪಾಯಿಂಟ್ ಆ್ಯಡ್ ಮಾಡಿದೆ. ಏನಕ್ಕೆ ಅಂದರೆ ಎಸ್ಪೆಷಲಿ ಯೋಚನೆ ಮಾಡ್ಕೊಂಡು ಶವರ್ಗೆ ಹೋಗಿ. ಎಷ್ಟು ಜನಕ್ಕೆ ಅನುಭವ ಆಗಿದೆಯಾ ಏನಾರು ಶವರ್ಗೆ ಹೋದಾಗ? ಅದೇನೋ ಗೊತ್ತಿಲ್ಲ, ನೀರಿಗೆ ಬೀಳುತ್ತಲ್ಲ ಅಲ್ಲಿ ಆ ಬ್ರೈನ್ ಮೇಲೆ ಜನ್ರೇಟ್ ಆಗ್ಬಿಟ್ಟು ಐಡಿಯಾ. ನನಗೆ ಎಷ್ಟೋ ಸರಿ ನನ್ನ ವೈಫ್ಗೆ ಟೈಪ್ ಮಾಡು, ಟೆಕ್ಸ್ಟ್ ಮಾಡು ಅಂತ ಹೇಳಕ್ಕೆ ಶುರು ಮಾಡಿದ್ದೀನಿ. ಮತ್ತೆ ಮರ್ತೋಗ್ಬಿಡ, ಬಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮಿಸ್ ಆಗೋಗುತ್ತೆ. ಸೊ ಹಾಗೆ ಒಂದು ಪೆನ್ ಪೇಪರ್ ಹ್ಯಾಬಿಟ್ಟು ಮತ್ತು ನೋಟ್ ಪ್ಯಾಡ್ ಎಸ್ಪೆಷಲಿ ನೀವೊಂದು ರೆಗ್ಯುಲರ್ ಅಭ್ಯಾಸ ಮಾಡ್ಕೊಳ್ಳಿ. ಯು ಕ್ಯಾನ್ ಸಿ ಎ ಸಿ ಆಫ್ ಚೇಂಜ್ ಇನ್ ಯು. ರೈಟ್ ಇಟ್ ಡೌನ್, ಮೇಕ್ ಇಟ್ ಹ್ಯಾಪನ್, ಚೇಂಜ್ ದ ವರ್ಲ್ಡ್. ಐಡಿಯಾಸ್ ಡೋಂಟ್ ರೈಟ್, ನೀದರ್ ಶುಡ್ ಯು. ಎ ಥಾಟ್ ರಿಟನ್ ಟುಡೇ ಕ್ಯಾನ್ ಚೇಂಜ್ ಟುಮಾರೋ. ಒಂದೇ ಒಂದು ಥಾಟು ನಿಮ್ಮ ಇಡೀ ಬಿಸ್ನೆಸ್ನೇ ಚೇಂಜ್ ಮಾಡಾಕ್ಬಿಡ್ಬೋದು, ಬಿಸ್ನೆಸ್ ಲೈನೇ ಚೇಂಜ್ ಮಾಡಾಕ್ಬಿಡ್ಬೋದು. ಇಷ್ಟು ದಿನ ಯಾಕೆ ಸುಮ್ಮನೆ ಇಷ್ಟು ದಿನ ಮಾಡ್ಕೊಂಡಿದ್ದೆ, ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡಿಸ್ಬಿಡುತ್ತೆ. ಕಮ್ಯುನಿಕೇಷನಲ್ಲಿ ನಾವು ಹೌ ಎಫೆಕ್ಟಿವ್ ವಿ ಆರ್ ಯೂಸಿಂಗ್ ಅವರ್ ಟೂಲ್ಸ್. ಅದು ಇಮೇಲ್ ಆಗಿರ್ಬೋದು, ನಾವು ಪ್ರಯತ್ನನೇ ಮಾಡಲ್ಲ. ಅಲ್ಲಿ ಎಗೈನ್ ನನಗೆ ರಿಟರ್ನ್ ಕಮ್ಯುನಿಕೇಷನ್ ಚೆನ್ನಾಗಿ ಬೇಕು, ಎಷ್ಟು ಬೇಕೋ ಅಷ್ಟು ಹೇಳಬೇಕು. ಎಲ್ಲ ಕತೆ ಪುರಾಣ ಹೇಳ್ಕೊಂಡು ಒಂದು ಕೆಲಸಕ್ಕೆ ಒಂದೇ ಇಮೇಲ್ ಮಾಡಬೇಕು. 10 ಕೆಲಸ ಇದ್ದರೆ 10 ಇಮೇಲ್ ಮಾಡಬೇಕು. ಬಿಕಾಸ್ ಒಂದು 2-3 ನೀವು ಮಾಡಿದ್ರೆ ಯಾವುದೋ ಒಂದು ಕೆಲಸದ ಮಾತ್ರ ನೋಡ್ತಾರೆ, ಕೆಲಸ ಬೇರೆ ಕೆಲಸ ಆಗೋದೇ ಇಲ್ಲ. ಮೀಟಿಂಗ್ಸ್ನ ಸರಿಯಾಗಿ ಆರ್ಗನೈಸ್ ಮಾಡೋದು, ಜೊತೆಗೆ ನ್ಯೂಸ್ ಲೆಟರ್ಸು, ಮ್ಯಾಗ್ಝಿನ್ಸು ಇವೆಲ್ಲವೂ ಕೂಡ ನಿಜವಾಗೂ ಕೆಲವು ಕಂಪ್ನಿಗಳು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇಂಟರ್ನಲ್ ಮಾರ್ಕೆಟಿಂಗು, ಈಗ ಒಂದು 100 ಜನ ಸ್ಟಾಫ್ ಇತ್ತು ಅಂದರೆ ನಿಮ್ಮ ಪ್ರಾಡಕ್ಟ್ಸ್ ನೀವು ಅಲ್ಲೇ ಮಾರಕ್ಕೂ ಎಷ್ಟೊಂದು ಸರಿ ಸ್ಕೋಪ್ ಇರುತ್ತೆ. ನಾವು ಅದನ್ನು ಆಪ್ಷನ್ ಬಿಟ್ಬಿಟ್ಟಿರ್ತೀವಿ. ನೋಟಿಸ್ ಬೋರ್ಡ್ ಯಾಕೆ ಯೂಸ್ ಮಾಡಬೇಕು? ಆವಾಗವಾಗ ನೋಟಿಸ್ ಆಗ್ತಾ ಇರುತ್ತೆ. ಮತ್ತು ಕೆಲವ್ರನ್ನ ಈ ತಿಂಗಳು ಇವರು ಅಚೀವರ್ ಆದರು, ಅವ್ರು ಅಚೀವರ್ ಆದರು ಅಂದರೆ ಗೊತ್ತಿಲ್ಲದಂಗೆ ರೆಕಗ್ನಿಷನ್ಗೆ ಅದು ಇನ್ಸ್ಪೈರ್ ಮಾಡುತ್ತೆ. ದೆನ್ ಸುಮಾರು ಜನದ ಬಿಸ್ನೆಸ್ಸು ಬರೀ ಮೊಬೈಲಲ್ಲಿದೆ ಇವತ್ತು. ಐ ಥಿಂಕ್ 70 to 80% ಎಷ್ಟೊಂದು ಜನ ಮೊಬೈಲ್ ಒಂದು ಸರಿಯಾಗಿ ಹ್ಯಾಂಡ್ಲ್ ಮಾಡಿದ್ರೆ ದೇ ವಿಲ್ ಡೂ ದೇರ್ ಬಿಸ್ನೆಸ್. ಅದನ್ನು ಸರಿಯಾಗಿ ಹ್ಯಾಂಡ್ಲ್ ಮಾಡೋದು, ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು. ಈಗಂತೂ AI ಟೂಲ್ಸ್ ಏನೇನೋ ಬಂದಿದೆ, ಅವನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಒರಿಜಿನಾಲಿಟಿ ತಗೊಂಡು. ಓಕೆ, ಸೊ ಇದನ್ನ ಒಂದು ಪಿಕ್ಚರೈಸೇಷನ್. ಲೀಡರ್ಶಿಪ್ ವಿಷನ್ ಬಗ್ಗೆ ನಮ್ಮ ಆವಾಗಲೇ ಒಬ್ಬರು ಸ್ನೇಹಿತರು ಮಾತಾಡ್ತಾ ಇದ್ರಲ್ಲ. ಹೌ ಡು ಐ ವಾಂಟ್ ಪೀಪಲ್ ಟು ರಿಮೆಂಬರ್ ಮೀ ಆಸ್ ಎ ಲೀಡರ್?